ನಮಸ್ಕಾರ. ಬೆಂಗಳೂರಿಗೆ ಕೆಲಸ ಅಂತ ಪ್ರಿಯಾಳನ್ನು ಭರತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕರೆಸಿದ್ದ. ಅಲ್ಲಿ ಬೆಂಗಳೂರು ತಲುಪುವಷ್ಟರಲ್ಲಿ ಒಂದು ಭಯಾನಕ ಘಟನೆ ನಡೆದು ಹೋಗಿತ್ತು. ಅದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪ್ರಿಯಾ ಅನ್ನೋ ಒಂದು BCom ಕಂಪ್ಲೀಟೆಡ್ ಹುಡುಗಿ. ಆಕೆ BCom ಕಂಪ್ಲೀಟ್ ಆದ ತಕ್ಷಣ ಕೆಲಸ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಅಲೆದಾಡ್ತಾ ಇರ್ತಾಳೆ. ಆಕೆಗೆ ಅದೇ ಟೈಮಲ್ಲಿ ಬೆಂಗಳೂರಿಂದ ಒಬ್ಬ ಭರತ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದ. ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಉದ್ಯೋಗಿ. ಆತ ಒಂದು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಆತನದು ಸ್ವಲ್ಪ ರಿಚ್ ಲೈಫ್ ಸ್ಟೈಲ್. ಆತನ ಸ್ಟೋರಿನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದ ಈಕೆಗೆ ಬೆಂಗಳೂರಿನ ಮೇಲೆ ಸ್ವಲ್ಪ ಒಲವು ಮೂಡಿತ್ತು. ಬೆಂಗಳೂರಿನ ಲೈಫ್, ಎಸ್ಪೆಷಲಿ ಬೆಂಗಳೂರಿನ ನೈಟ್ ಲೈಫ್, ಆ ದೊಡ್ಡ ದೊಡ್ಡ ಗಾಜಿನ ಬಿಲ್ಡಿಂಗ್ಗಳು, ರಾತ್ರಿ ಪೂರ್ತಿ ಓಡಾಡುವಂತಹ ವಾಹನಗಳು, ನೈಟ್ ಲೈಫ್, ಕ್ಲಬ್, ಈ ಥರ ಎಲ್ಲ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಪ್ರಿಯಾಳಿಗೆ ಏನೋ ಒಂದು ಆಸೆ ಮೂಡಿತ್ತು. ಇದೇ ಟೈಮಲ್ಲಿ ಭರತ, ನೀನು ಬೆಂಗಳೂರಿಗೆ ಬಾ, ನಿನಗೆ ಎಷ್ಟು ಬೇಕಾದರೂ ಆಪರ್ಚುನಿಟಿ ಇದೆ, ನಮ್ಮ ಕಂಪನಿನಲ್ಲೇ ಕೆಲಸ ನಾನು ತೆಗೆದುಕೊಡ್ತೀನಿ ಅಂತ ಆಕೆಗೆ ಆಮಿಷವನ್ನು ಒಡ್ಡಿದ್ದ. ಆತನ ಭರವಸೆಯ ಮೇರೆಗೆ ಯಾರಿಗೂ ತಿಳಿಸದೆ ಪ್ರಿಯಾ ತನ್ನ ಲಗೇಜನ್ನು ಪ್ಯಾಕ್ ಮಾಡಿ ರಾತ್ರಿಯೇ ಬೆಂಗಳೂರಿಗೆ ಹೊರಟಿದ್ದಳು. ಈಕೆ ಬೆಂಗಳೂರಿಗೆ ರೈಲನ್ನು ಹತ್ತಿ ತನ್ನ S7 ಕೋಚಲ್ಲಿ ಒಬ್ಬಳೆ ಪ್ರಯಾಣವನ್ನು ಬೆಳೆಸಿರುತ್ತಾಳೆ. ಆಕೆಯ ಆ ಕೋಚಲ್ಲಿ ಒಬ್ಬ ಮುದುಕನೂ ಬಂದಿದ್ದ. ಆ ಮುದುಕ ಏನೋ ಗೊತ್ತಿಲ್ಲ, ಈಕೆಯನ್ನೇ ದುರುಗುಟ್ಟಿಸಿ ನೋಡ್ತಾ ಇದ್ದ. ಆತನ ಉದ್ದೇಶ ಏನು ಅಂತ ಗೊತ್ತಿಲ್ಲ, ಆದರೆ ಅವನದು ಒಂದೇ ದೃಷ್ಟಿ, ಅದು ಇವಳ ಮೇಲೆ. ಆತ ಈಕೆಯನ್ನು ನೋಡುತ್ತಾ ಬೆಂಗಳೂರಿಗೆ ಮೊದಲ ಸಲ ಹೋಗ್ತಾ ಇದ್ದೀಯಾ ಅಂತ ಕೇಳಿದ್ದ. ಈಕೆಗೆ ಏನು ಅಂತಲೇ ಗೊತ್ತಿಲ್ಲ, ತುಂಬ ಭಯವಾಗಿತ್ತು. ಈತನಿಗೆ ಹೇಗೆ ಗೊತ್ತಾಯಿತು, ಈತ ಏನಾದರೂ ಮಾಡುತ್ತಾನೋ ಅನ್ನೋ ಭಯ ಕಾಡಿತ್ತು. ಸ್ವಲ್ಪ ಹೊತ್ತಲ್ಲಿ ಆ ಮುದುಕ ತನ್ನ ಸ್ಟೇಷನ್ ಬಂದ ತಕ್ಷಣವೇ ಹೊರಗಡೆಗೆ ಇಳಿದಿದ್ದ. ಈಕೆಗೆ ಮನಸ್ಸಿಗೆ ಸ್ವಲ್ಪ ಖುಷಿಯಾಗಿತ್ತು. ಈಕೆ ಬೆಂಗಳೂರಿಗೆ ರೀಚ್ ಆಗೋದು ನೆಕ್ಸ್ಟ್ ಡೇ ಈವ್ನಿಂಗ್. ಅವಳು ನೆಕ್ಸ್ಟ್ ಡೇನು ಬೆಳಿಗ್ಗೆ ಪೂರ್ತಿ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ತನ್ನ ಜೊತೆ ಅಂತಿಷ್ಟು ಅಂತ ಸ್ವಲ್ಪ ಅಮೌಂಟನ್ನು ತೆಗೆದುಕೊಂಡು ಬಂದಿರುತ್ತಾಳೆ. ಅವಳು ರೈಲಿನಲ್ಲಿ ದಿನ ಪೂರ್ತಿ ಇಡೀ ಯಾವಾಗ ರೀಚ್ ಆಗುತ್ತೋ ಅಂತ ಕಾದು ಕುಳಿತಿದ್ದಳು. ಅಂತೂ ಇಂತೂ ರೈಲು ಬೆಂಗಳೂರಿಗೆ ರೀಚ್ ಆಗಿತ್ತು. ಆಕೆ ಭರತ್ನಿಗೆ ಮೆಸೇಜ್ ಹಾಕಿರುತ್ತಾಳೆ, ನನ್ನನ್ನು ಬೆಂಗಳೂರಿಗೆ ಬಂದ ತಕ್ಷಣ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ. ಆತನಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಒಂದು ಅರ್ಧ ಗಂಟೆ ಅಲ್ಲೇ ಕೂತು ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ಯೋಚನೆ ಮಾಡ್ತಾ ಇದ್ಲು. ಅದೇ ಹೊತ್ತಲ್ಲಿ ಮೊಬೈಲ್ ನೋಟಿಫಿಕೇಷನ್ ಆನ್ ಆಗಿತ್ತು. ಭರತ್ನಿಂದ ಮೆಸೇಜ್, ನನಗೆ ನಿನ್ನನ್ನು ಪಿಕಪ್ ಮಾಡೋದಕ್ಕೆ ಈ ಕ್ಷಣ ಸ್ವಲ್ಪ ಕಷ್ಟ ಆಗ್ಬೋದು, ನೀನು ನಾನು ಕಳಿಸಿರೋ ಲೊಕೇಶನಿಗೆ ಬಾ ಅಂತ ಮೆಸೇಜ್ ಕಳಿಸಿದ್ದ. ಆಕೆಗೆ ಏನು ಮಾಡೋದು ಗೊತ್ತಾಗಿಲ್ಲ. ಇಲ್ಲಿ ತನಕ ಬಂದಿದ್ದೀನಿ, ಈತನ ಮೆಸೇಜ್ನಲ್ಲಿ ಕಳಿಸಿರೋ ಆ ಲೊಕೇಶನ್ಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ಲು. ಆಕೆ ಆತ ಕಳಿಸಿದ್ದ ಆ ಲೊಕೇಶನಿಗೆ ಬಸ್ಸನ್ನು ಹತ್ತಿ ಹೊರಟಿರುತ್ತಾಳೆ. ಆ ಬಸ್ ಒಂದು ನಿರ್ಜನ ಪ್ರದೇಶದಲ್ಲಿ ಇವಳನ್ನು ಇಳಿಸಿತ್ತು. ಆ ನಿರ್ಜನ ಪ್ರದೇಶದಲ್ಲಿ ಏನೂ ಇಲ್ಲ. ಅಲ್ಲಿ ಇದ್ದಿದ್ದು ಒಂದು ದೊಡ್ಡ ಮೈದಾನ, ಅಲ್ಲಿ ಕೆಲವೊಂದು ಮರಗಳು. ಈಕೆಗೆ ಇವನೇನಾದರೂ ತಪ್ಪು ಲೊಕೇಶನ್ ಕಳಿಸಿದ್ದಾನಾ ಅಥವಾ ನಾನೇನಾದರೂ ತಪ್ಪು ಜಾಗಕ್ಕೆ ಬಂದಿದ್ದೀನಾ ಅನ್ನೋ ಸಂಶಯ ಮೂಡೋದಕ್ಕೆ ಶುರುವಾಗಿತ್ತು. ಆದರೆ ಆತನಿಂದ ಇನ್ನೊಂದು ಸರಿ ಮೆಸೇಜ್ ಬಂದಿತ್ತು, ನೀನು ಸರಿಯಾದ ಜಾಗಕ್ಕೆ ಬಂದಿದ್ದೀಯಾ, ನಾನು ದೂರದಲ್ಲಿ ನಿಂತು ನಿನ್ನನ್ನು ನೋಡ್ತಾ ಇದ್ದೀನಿ, ನೀನು ಹಾಗೆ ಮುಂದೆ ನಡ್ಕೊಂಡು ಬರಬೇಕು ಅಂತ ಆತನಿಂದ ಮೆಸೇಜ್ ಬಂದಿತ್ತು. ಈಕೆಗೆ ಏನು ಮಾಡೋದು ಅಂತ ತೋಚಲಿಲ್ಲ. ಆಕೆ ಆತನ ಮೆಸೇಜನ್ನು ನೋಡಿ ಆತ ಹೇಳಿರುವ ಹಾಗೆ ಅಲ್ಲೇ ನಡೆದುಕೊಂಡು ಹೋಗಿರುತ್ತಾಳೆ. ಅಲ್ಲಿ ಆ ಕಡೆ ಈ ಕಡೆ ನೋಡಿದರೆ ಏನೋ ಒಂದು ದೊಡ್ಡ ದೊಡ್ಡ ಮಣ್ಣಿನ ರಾಶಿ. ಆಕೆಗೆ ಸ್ವಲ್ಪ ಹೊತ್ತಾದಮೇಲೆ ಗೋಚರವಾಗೋದಕ್ಕೆ ಶುರುವಾಗುತ್ತೆ. ಆಕೆ ಬಂದು ನಿಂತಿರುವುದು ಬೇರೆ ಎಲ್ಲೋ ಅಲ್ಲ, ಸಮಾಧಿಯಲ್ಲಿ ಅಂತ. ಆಕೆಯ ಮುಂದೆನೇ ಒಂದು ದೊಡ್ಡ ಸಮಾಧಿ ಇತ್ತು. ಅದರ ಮುಂದೆ ರೀಚ್ ಆದ ತಕ್ಷಣವೇ ಆಕೆಗೆ ಮೊಬೈಲಲ್ಲಿ ಮೆಸೇಜ್ ಬಂದಿತ್ತು, ನೀನು ನನ್ನ ಮುಂದೆಯೇ ನಿಂತಿದ್ದೀಯಾ ಅಂತ. ಆಕೆಗೆ ಸಿಡಿಲೇ ಬಡಿದಿತ್ತು. ಆ ಸಮಾಧಿಯ ಮೇಲೆ ಇದ್ದಿದ್ದು
ಅದೇ ಭರತನ DPಯಲ್ಲಿದ್ದ ಫೋಟೋ. ಆತ 2 ವರ್ಷದ ಹಿಂದೆನೇ ಮೃತಪಟ್ಟಿದ್ದ. ಆತನ ಮೊಬೈಲನ್ನು ಯಾರು ಉಪಯೋಗಿಸುತ್ತಿದ್ರು ಅಂತ ಗೊತ್ತಿಲ್ಲ. ಯಾಕಂದರೆ ಆತ ಮೃತಪಟ್ಟಿದ್ದು ರಸ್ತೆ ಅಪಘಾತದಲ್ಲಿ. ಆತನ ಮೃತಪಟ್ಟ ಜಾಗದಲ್ಲಿ ಆತನ ಮೊಬೈಲ್ ಮಿಸ್ ಆಗಿತ್ತು. ಅದನ್ನು ಯಾರಾದರೂ ಉಪಯೋಗಿಸುತ್ತಿದ್ದಾರಾ ಅಂತ ಗೊತ್ತಿಲ್ಲ. ಆದರೆ ಆಕೆಯನ್ನು ಹುಲಿಕಲ್ಲಿಂದ ಬೆಂಗಳೂರಿಗೆ ಆತನ ಸಮಾಧಿಯ ಮುಂದೆ ತಂದು ನಿಲ್ಲಿಸಿತ್ತು ಆ ಆತ್ಮ.